Welcome all. Day 47 of 150 days challenge ಇದು. ಫ್ರೆಶ್ ಆಗಿವಿ 6:30 ಅಲ್ಲ ಆಲ್ಮೋಸ್ಟ್ ಟೈಮು. ಸೊ ಎಂಟಿ ಸ್ಟಮಕ್ ಬಿಟ್ಟು ನೋಡ್ಬೇಕು ಅಂತ ಎಂಟಿ ಸ್ಟಮಕ್ ಬಿಟ್ಟು ಚೆಕ್ ಮಾಡ್ಕೊಂಡು ಹೋಗೋ ಮತ್ತು ಆಫೀಸಿಗೆ ನೋಡೋಣ ಏನೇನು ಅದೇನಿಲ್ಲ ಅಂತ ಕೆಲಸ ಮುಗಿಸ್ಕೊಂಡು ಬರಬೇಕು. ಸೊ ನೋಡೋಣ ಎಂಟಿ ಸ್ಟಮಕ್ ಬಿಟ್ಟು ಚೆಕ್ ಮಾಡ್ಕೊಂಡು ಬಂದಮೇಲೆ ಏನಂತ ಹೇಳ್ತಾರೆ ಎಲ್ಲ. ಇದು ಇವತ್ತು ಎಂಟಿ ಸ್ಟಮಕ್ ವೇಟ್ ಅದ 78.85. ಸೊ ಇದಾದ್ಮೇಲೆ ನೋಡಮ್ಮ ಇದಕ್ಕೆ ಹೊಂಟಿವಿ. ಸೌತೆಕಾಯಿ ಗಜ್ಜರಿ ಮತ್ತು ಟಮಾಟಿ ಅವೆಲ್ಲ ತರಕ್ಕೆ ಹೋಗಿದ್ವಿ. ಸೊ ತೊಗೊಂಡು ಬಂದ್ವಿ ಎಲ್ಲ ಕೆಲಸ ಮುಗಿಸ್ಕೊಂಡು. ಟೈಮ್ ಆಲ್ಮೋಸ್ಟ್ 8 ಮೇಲೆ ಆಗ್ಯದ. ಸ್ವಲ್ಪ ಏನೋ ಇವ್ರ ಹತ್ರ ಮೀಟ್ ಆಗತ್ತಂತ. ಸೊ ಅಲ್ಲಿಗೆ ಹೋಗ್ಬೇಕು. ನೋಡೋಣ ಮಿನಿಸ್ಟರ್ ಹತ್ರ ಏನೋ ಡೇಟ್ಸ್ ಏನೋ ಇದಾಗಿದೆ ಅಂತ ಕನ್ಫರ್ಮ್ RTO ಅವ್ರು ಬರತ್ರ ಅಂತ. ಸೊ ಅಲ್ಲಿ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಇದು ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರೋವಂತ. ನೋಡೋಣ ಏನೇನು ಆಗ್ತೇನಿಲ್ಲ ಆಗ್ತೀನಿ ಅಂತ ಅಷ್ಟೀಗ ಆಮ್ಲೆಟ್ ಮಾಡ್ಕೋಬೇಕು. ಸ್ಟೇಟ್ ಯೂನ್ಡ್. ಆಮ್ಲೆಟ್ ಆಲ್ರೆಡಿ ಓಡ್ಸಕ್ಕೆ ನಾನು ತೊಗೊಳ್ತೀನಿ. ಇದ್ರ ಜೊತೆ ಆ್ಯಪಲ್ ಮತ್ತು ಅದು ಕೆಲಸಕ್ಕೆ ಇರುತ್ತೆ ಅಷ್ಟೇ. ಸೊ ಇದೇನಾಗ ಅದಾದ್ಮೇಲೆ ಜಾಗ ಮಾಡಿ ಹೋಗ್ಬಿಡೋಣ ಅಂತ. ಸ್ಟೇಟ್ ಯೂನ್ಡ್. ರಿಲಯನ್ಸ್ ಮಾಡಿನ ಮಕ್ಕಳು ಇವ್ರು ಆಡ ಹಚ್ಕೊಂಡು ಕುಂತಾರೆ ನೋಡಪ್ಪ. ಮಾಡ್ರಿ ಅಂತಂದ್ರೆ ಮಾಡ್ಕೊಂಡು ಕುಂತಾರೆ. ತರಿಸ್ರಿ ಮೊಸರಿಲ್ಲ ಏನಿಲ್ಲ ಅಂತ ಎಲ್ಲ ತರಿಸೋದಿಲ್ಲ, ಸುಮ್ಮನೆ ಕುಂತಾರೆ. ನಮಗೆ ನಾವು ಏನೇನು ಬೇಕು ತೊಗೊಂಡೋಗಕ್ಕೆ ಬಂದೀವಿ. ಸೊ ತೊಗೊಂಡೋಗಮ್ಮಷ್ಟೇ. ನಮಗೆ ಆಗ್ಬೇಕಾಗತ್ತೆ. ಏನು ತೊಗೊಂಡೋಗ್ತೀವಿ? ಒಂದು ತುಪ್ಪ ಮತ್ತು ಹಾಲು, ಅದು ಬಿಟ್ಟರೆ ಒಂದು ಡಾರ್ಕ್ ಚಾಕ್ಲೇಟು. ಇದೊಂದು ನೋಡ್ಲಕತ್ತೀನಿ ಬಟ್ ಸಿಕ್ಕಿಲ್ಲ. ಅದು ಹೋಲ್ಡರ್ ಒಂದು, ಆಮೇಲೆ ಸ್ಟೀರರ್ ಅಂತಿಲ್ಲ ಇವ್ರ ಹತ್ರ. ನೋಡೋಣ. 330 ಗ್ರಾಮ್ ರೈಸ್, ಆಮೇಲೆ 120 ಗ್ರಾಮ್ ಚಿಕನ್ನು ವಿತ್ ನೆಟ್ಫ್ಲಿಕ್ಸ್. ಸೊ ಇದು ಮಧ್ಯಾಹ್ನ ಲಂಚ್ ನಮ್ಮದು. ಅದಾದಮೇಲೆ ನೋಡೋಣ ಏನು ಮಾಡ್ತೀವಿ ಅಂತ. 200 ಗ್ರಾಮ್ ಬನಾನ ಅದ. ಇದಾದಮೇಲೆ ಅದು ಎಗ್ಸ್ ತರ್ಲತ್ತೀನಿ, ಇಲ್ಲಾಂದರೆ ಒಂದು 3 ವೈಟ್ ಎಗ್ ತಿನ್ನೋದದ. ಸೊ ಇಲ್ಲಿ ಪ್ರೆಸೆಂಟ್ ಒಂದೇ ಅದಿಗದಿರೋದು. ನೋಡಮ್ಮ ಈಗ ಅದು ಯಾವಾಗ ತರ್ತೀವಿ, ತಂದ ತಕ್ಷಣ ಈಗಂತರ ಅಲ್ಲ, ಅಲ್ಲೇ ಹೊರಗಡೆ ತಿಂದು ಹೋಗ್ತೀನಿ ಅದು ಈಗ ಪ್ರೆಸೆಂಟು. ಸೊ ಬರ್ಬೇಕಾದ್ರೆ ನೈಟ್ ತರ್ತಿರ್ತಾರ ಮತ್ತು ಸ್ಟೇಟ್ ಯೂನ್ಡ್. ಸೊ ಇದೆಲ್ಲ ಮುಗಿಸ್ಕೊಂಡು ಜಿಮ್ಮಿಗೆ ಹೊಂಟಿವಿ. ಸೊ ಜಿಮ್ಮಲ್ಲಿ ಹೆಂಗಂದ್ರೆ ಇವತ್ತು ಬ್ಯಾಕ್ ಮತ್ತು ಬೈಸೆಪ್ ಎಕ್ಸರ್ಸೈಸ್ ಅದ. ಇದ್ರ ಜೊತೆ ನಮಗೆ ಆ್ಯಸ್ ಯೂಶುವಲ್ ನಮ್ಮದು ಆ್ಯಬ್ಸ್ ಅಂತ ರೆಗ್ಯುಲರ್ ಇಟ್ಟಿವಿ. ಸೊ ಆ್ಯಬ್ಸು ಅದಾದಮೇಲೆ ಇದ್ರ ಜೊತೆ ನಾವು ಈಗ ಒಂದು ಆ್ಯಡ್ ಮಾಡಿವಿ ಪುಲ್ಅಪ್ಸ್. ಸೊ ಪುಲ್ಅಪ್ ಹೆಂಗಂದ್ರೆ ಪೂರ್ತಿ ನಮ್ಮ ಜಿಮ್ ಇದ್ರೊಳಗೆ ಒಂದು 100 ಪುಲ್ಅಪ್ಸ್ ಆಗ್ಬೇಕಂತೇಳಿ. ಸೊ ಇದು ಬಂದ್ಬಿಟ್ಟು ನಮ್ಮದು ಸಿಂಗಲ್ ಹ್ಯಾಂಡೆಡ್ ಕೇಬಲ್ ಎಕ್ಸ್ಟೆಂಡೆಡ್ ಬ್ಯಾಕ್. ಆಮೇಲೆ ಇದ್ರ ಜೊತೆ ನಮಗೆ ಇನ್ನೂ ಒಂದು 4 ವೇರಿಯಂಟ್ ಇಟ್ಟಿವಿ. ಏನಪ್ಪ ಅಂತಂತಂದರೆ ಲ್ಯಾಟ್ ಪುಲ್ ಡೌನ್ಸ್ ಒಂದು ಮಷಿನ್, ಅದಾದಮೇಲೆ ಇನ್ಕ್ಲೈನ್ಡ್ ಚೆಸ್ಟ್ ಸಪೋರ್ಟೆಡ್, ಆಮೇಲೆ ಇದು ಚೆಸ್ಟ್ ಸಪೋರ್ಟೆಡ್ ಹಾರಿಸೆಂಟಲ್ ಒಂದು. ಅದು ಮುಗಿಸ್ಕೊಂಡು ಬಾರ್ಬೆಲ್ ರೋಸ್, ಅದು ಹೆಂಗಂದ್ರೆ ಸ್ಮಿತ್ ಮಷೀನಲ್ಲಿ. ಇವು 5 ಎಕ್ಸಸೈಸ್ ಮುಗಿಸ್ಕೊಂಡ್ಮೇಲೆ ನಮಗೆ ಏಟ್ಸ್ ಸೇಮ್. ಅದು ಹೆಂಗಂತಂದ್ರೆ ನಮಗೆ ಇದು ಕಂಡಂಗೆ ಕಾಣ್ತದೆ. ಯಾವುದಂದ್ರೆ ನಾವು ಬಾರ್ಬಲ್ ರೋಸ್ ಮಾಡ್ತೀವಲ್ಲ, ಸೇಮ್ ಟು ಸೇಮ್ ಕಾಣುತ್ತೆ. ಬಟ್ ಅದು ವಿತೌಟ್ ವೇಟ್ಸ್ ಹೊಡಿತೀವಿ. ಬಟ್ ಎರಡು ಪೊಸಿಷನ್ಸ್ ಆಗಲಿ, ಆಮೇಲೆ ಒಂದು ಫಾರ್ಮ್ ಚೇಂಜ್ ಇರ್ತದೆ ಇಷ್ಟು ಎರಡರದ್ದು. ಸೊ ಅದು ನೋಡ್ಬೋದು ಈಗ ನೀವು ನೆಕ್ಸ್ಟ್ ಬರ್ತದೆ ಎರಡು ಎಕ್ಸಸೈಸ್ಗಳದ್ದು. ಇದು ಲ್ಯಾಟ್ ಪುಲ್ ಡೌನ್ಸ್ ನಮ್ದು. ಆಲ್ಮೋಸ್ಟ್ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಿಟ್ ಮಾಡ್ಲಕತ್ತೀವಿ ಎಕ್ಸಸೈಸ್ಗಳ್ದಾಗ. ಯಾವುದು ಸ್ವಲ್ಪ ಹೌದು ಅಲ್ಲ ಅನ್ನಂಗಿಲ್ಲ. ಸೊ ಈಗ ಇವತ್ತು ಹೆಂಗಂದ್ರೆ ಸಿಂಗಲ್ ಆಗಿ ಮಾಡಕತ್ತೆ ಎಕ್ಸಸೈಸ್. ಅವ ನಮ್ಮ ನಜೀರ್ನ ಇಲ್ಲ, ಅವಂದೇನೋ ಒಂದು ಸ್ವಲ್ಪ ಹುಡುಗರು ಕೆಲಸ ಮಾಡೋರಿಲ್ಲ ಅಂತ, ಹಂಗಾಗಿ ಆದಷ್ಟು ಅವ ಬಂದಿಲ್ಲ ಜಿಮ್ಮಿಗೆ. ನಾಳೆ ನಾಡ್ದು ಬರ್ತೀನಿ ಅಂತ ಅಂದಾನ. ಸೊ ನನಗೇನೋ ಡೌಟ್ ಅವ ಯಾವಾಗ ಬರ್ತಾನೆ ಯಾವಾಗಿಲ್ಲ ಅಂತ. ಆಮೇಲೆ ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ತೊಂದರೆ ಆಗತ್ತೈತಿ, ಯಾರು ಇರಲಿಲ್ಲ. ಸೊ ಅಂದ್ರೆ ಹುಡುಗರು ಹೆಲ್ಪ್ ಮಾಡಿದ್ವು ಅವು ಇವು. ಅದಾದ್ಮೇಲೆ ಅವ ರಮೇಶ್ ಅಂತ ಏನೋ ಕೆಲಸ ಅದ ಬರಲ್ಲ, ನಾಳೆ ಬರ್ತೀನಿ ಅಂದ. ಸೊ ನಾಳೆ ಲೆಗ್ ಅದ, ಲೆಗ್ನೇ ಹೊಡಿಬೇಕು. ಇವತ್ತಂದ್ರೆ ಸಿಂಗಲ್ ಹೊಡಿಲಾತೀನಿ. ಆಮೇಲೆ ಏನೇನಾಗ್ತದೆ ಏನೇನಿಲ್ಲ ಅಂತ ಹೇಳ್ಕೇಶಿಂದ ಒಂದಿಷ್ಟು ಸಿಚುವೇಶನ್ಸ್ಗಳು ಹ್ಯಾಂಡಲ್ ಮಾಡೋದಿತ್ತು. ಅವೆಲ್ಲ ರಿಲಯನ್ಸ್ ಮಟ್ಟಿಗೆ ಹೋಗಿದ್ದೆ ಏನೋ ಸ್ವಲ್ಪ ತರ್ಬೇಕಂತ, ಬಟ್ ಅವು ಯಾವ ಸಿಕ್ಕಿಲ್ಲ ಅಲ್ಲಿ. ನೋಡಮ್ಮ ಅಂದ್ರೆ ಏನಾದ್ರು ಅದ್ರಾಗೆ ಅಡ್ಜಸ್ಟ್ ಆಗಿ ಒಂದು ಸ್ವಲ್ಪ. ಬಟ್ ಅದ್ರ ಜೊತೆ ಇವೇನು ಪುಷ್ ಮಾಡೋದ ಡೈಲಿ ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ಕಂಪಲ್ಸರಿ ಮಾಡ್ತೇವೆ. ಬಟ್ ಏನೋ ಒಂದಿಷ್ಟು ಥಿಂಗ್ಸ್ಗಳಂದ್ರೆ ಲೈಕ್ ವೀಡಿಯೋಸ್ ಮಾಡೋಕ್ಕಾಗತ್ತಿಲ್ಲ. ನಾ ಇಲ್ಲಿ ಅಂದ್ರೆ ಆಫೀಸಲ್ಲಿ ಹೋಗೋದಾಗ್ಲಿ ಅಥವಾ ಅಲ್ಲಿಂದ ಹೊರಗಡೆ ಹೋಗಿರೋದು ಇಂಥ ಯಾವ ಮಾಡೋಕ್ಕಾಗಿಲ್ಲ. ಸೊ ಅದು ಬಿಟ್ರೆ ಅದು A to Z ಎಲ್ಲ ಪರ್ಫೆಕ್ಟ್ ಅದ. ಡಯಟ್ಸ್ ಆಗಲಿ ಎಕ್ಸಸೈಸ್ ಆಗಲಿ ಎಲ್ಲ. ಬಟ್ ಇದು ನೋಡ್ಬೋದು, ಇದು ಬಾರ್ಬೆಲ್ ಬೆಂಡ್ ಓವರ್ ರೋಸ್ ಸ್ಮಿತ್ ಮಷೀನಲ್ಲಿ. ಇದೇ ಥರ ನೆಕ್ಸ್ಟ್ ನಮಗೆ ಬರ್ತದ ಏಟ್ಸ್ ರೋ ಅಂತೇಳಿ. ಸೊ ಅದು ಹೆಂಗಂದ್ರೆ ವಿತೌಟ್ ವೇಟ್ ಹೊಡಿತೀವಿ. ಬಟ್ ಅದು ಫಾರ್ಮ್ ಸೇಮ್ ಟು ಸೇಮ್ ಹಿಂಗೆ ಇರುತ್ತೆ. ಬಟ್ ಅದೊಂದು ಸ್ವಲ್ಪ
ಎಕ್ಸ್ಟ್ರಾ ಬಿಡ್ಬೇಕು ಕೆಳಗಡೆ. ಅದಾದ್ಮೇಲೆ ಒಂದು ಸ್ವಲ್ಪ ಪುಷ್ ಮಾಡಬೇಕು. ಇದಕ್ಕಿಂತ ಜಾಸ್ತಿ ನಾವೇನು ಬಾರ್ಬಲ್ ರೋ ಹೊಡಿತೀವಿ ಅದು ಕಂಪೇರ್ ಮಾಡಿದರೆ. ಅದು ಬಿಟ್ರೆ ಬೈಸೆಪ್ಸ್ ಅಲ್ಲಿ ನೆಕ್ಸ್ಟ್ ಬರುತ್ತೆ ನಮಗೆ ಇನ್ಕ್ಲೈನ್ಡ್ ಬೈಸೆಪ್. ಇದರಲ್ಲಿ ಬೆಂಚ್ ಇನ್ಕ್ಲೈನ್ಡ್ ಅದಾದ ತಕ್ಷಣ ನಮಗೆ ಪಿಚರ್ ಕಲ್ಸ್, ಆಮೇಲೆ ಸ್ಟ್ಯಾಂಡಿಂಗ್ ಕಲ್ಸ್, ಹ್ಯಾಮರ್ ಕಲ್ಸ್ ಇರ್ತದ. ಸೊ ಇವು 3 ಎಕ್ಸಸೈಸ್ ಮುಗಿಸ್ಕೊಂಡು ನಮ್ದು ಇದು ಸಾರಿ ಪುಲ್ಅಪ್ಸ್ 100 ಇರ್ತದೆ, ಅದು ನಡ್ಬರ್ಕ್ ಇನ್ ಬಿಟ್ವೀನ್ ಎಕ್ಸಸೈಸ್ಗಳದಾಗ ಸ್ವಲ್ಪ ಸ್ವಲ್ಪ ಹೊಡ್ಕೊಂಡಿವಿ. ಸೊ ಇವೆಲ್ಲ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಭಾಳ ಅಂದ್ರೆ ಭಾಳ ಗುದ್ದಾಡಿ ಬಿಡ್ತಾನ ಅವ. ನಮ್ಮ ಒಂದಿಷ್ಟು 3-4 ಹುಡುಗರು ಎಲ್ಲ ಹೆಲ್ಪ್ ಮಾಡಿದ್ರೆ ಹೇಳಿರ ಸ್ವಲ್ಪ ವಿಡಿಯೋ ಮಾಡಪ್ಪ ಅನ್ನೋ ಹುಡುಗರು ಎಲ್ಲ ವಿಡಿಯೋ ಮಾಡಿದ್ರು. ಸೊ ಎಲ್ಲ ಸಪೋರ್ಟಿಂಗ್ ಆ ಹುಡುಗರೆಲ್ಲ. ಬಟ್ ಕೆಲವೊಂದ್ಸಲ ನೋಡಲ್ಲ ಅಷ್ಟೇ, ಅಲ್ಲೇ ವಿಡಿಯೋ ಮಾಡಕತ್ತದು ಮಾಡಲಾರ್ದು ಹಂಗೆ ವಿಡಿಯೋ ಬರ್ತವೆ. ಅದೊಂದು ಬಿಟ್ರೆ ಬೇರೆದೇನು ಪ್ರಾಬ್ಲಮ್ ಇಲ್ಲ. ಸೊ ಹಿಂಗ ನಡ್ದದ ಜಿಮ್. ಏನು ಮಾಡೋಕ್ಕಾಗಲ್ಲ. ಸೊ ಪುಷ್ ಮಾಡ್ಬೇಕು. ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಅದು ಮೈಕ್ ಒಂದಿರ್ಲಾರ್ದು ಭಾಳ ಟೆನ್ಷನ್ ಎಲ್ಲ ಆಗ್ತದ ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಆಲ್ರೆಡಿ ನೋಡ್ಬೋದು ಸ್ವಲ್ಪ ಇದಿಲ್ಲ ಅಂತಂದ್ರೂ ಮಸಲ್ಸ್ ಪಂಪ್ ಆಗಲಿ ಅಥವಾ ಇದರಲ್ಲಿ ನಮ್ಮ ಎಕ್ಸಸೈಸ್ಗಳದಾಗ ವೇರಿಯಂಟ್ ಏನು ನಾವು ಪುಷ್ ಮಾಡ್ಲಾಕತ್ತೀವಿ, ಯಾವ ರೀತಿ ನಮ್ಗೆ ಸಪೋರ್ಟ್ ಮಾಡ್ಲಾಕತ್ತಂತ. ಸೊ ಹಿಂಗೆಲ್ಲ ಅವ. ಬಟ್ ಸಿಂಗಲ್ ಮಾಡೋದು ಬೆಟರ್, ಯಾಕಂದ್ರೆ ಟೈಮ್ ಆಲ್ರೆಡಿ ಭಾಳ ಅಂದ್ರೆ ಭಾಳ ಉಳಿಸ್ತದ. ಆಮೇಲೆ ವಿಡಿಯೋ ಮಾಡೋದು ಒಂದು ಪ್ರಾಬ್ಲಮ್ ಅಷ್ಟೇ, ಅದು ಬಿಟ್ರೆ ಬೇರೆದೇನೋ ಪ್ರಾಬ್ಲಮ್ ಇಲ್ಲ ಇದ್ರಾಗ. ಸೊ ಇದು ಬೈಸೆಪ್ ಎಕ್ಸಸೈಸ್ಗಳು, ಇದು ಪಿಚರ್ ಕಲ್ಸ್. ಇದಾದ್ಮೇಲೆ ನಮ್ಗೆ ಹ್ಯಾಮರ್ ಬರುತ್ತೆ, ಒಂದು ನೆಕ್ಸ್ಟ್ ಹ್ಯಾಮರ್ ಕಲ್ಸ್. ಸೊ ಇದ್ರಾಗ ನೋಡ್ಬೋದು ಆಲ್ರೆಡಿ ನಮ್ಮ ಇದ್ರಾಗ ಬೈಸೆಪ್ ಹೆಂಗ್ ಪಂಪ್ ಆಗ್ಲಕತ್ತಂತ. ಆಯ್ತು, ಈಗ ಆಲ್ಮೋಸ್ಟ್ ಕಟಿಂಗ್ನಾಗ ಬಾಡಿ. ಸೊ ಏನೂ ಮಾಡೋಕ್ಕಾಗಲ್ಲ, ಫುಲ್ ಇನ್ನ ಫೈಬರ್ ಟು ಫೈಬರ್, ಮಸಲ್ಸ್ ಟು ಮಸಲ್ಸ್ ಕಾಣ್ತದ. ಸೊ ಅವೆಲ್ಲ ಪುಷ್ ಮಾಡಮಂತ. ಇದಾದ್ಮೇಲೆ ಮತ್ತೆ ಮನೆಗೆ ಹೋಗಿ ಆಸ್ ಯೂಶುವಲ್ ಅದೇ ನಮ್ದು ಚಿಕನ್ ಮತ್ತೆ ರೈಸ್ ಎಲ್ಲ ಮಾಡ್ಕೋಬೇಕು. ಸೊ ಇವತ್ತು ಅದು ಮೊಸರು ಒಂದು ಸಿಕ್ಕಿಲ್ಲ ರಿಲಯನ್ಸ್ ಅಲ್ಲಿ. ಸೊ ಹೊರಗಡೆ ಹೋದ್ರೆ ತಗೋಬೇಕು, ಇಲ್ಲಾಂದ್ರೆ ಇಲ್ಲ. ಸೀದಾ ಮನೆಗೆ ಹೋಗಿ ಅಡಿಗೆ ಮಾಡ್ಕೋಬೇಕು. ಸೊ ನೋಡಮ್ ಅಡಿಗೆ ಮಾಡ್ಕೊತೀವಲ್ಲ, ಏನೇನ್ ಮಾಡ್ತೀವಿ ಏನೇನಿಲ್ಲ ಅಂದ್ರೆ ಅದೇ ಚಿಕನ್ ಮಾಡಿರ್ತೀವಿ. ಬಟ್ ಅದೆಲ್ಲ ಹಾಕ್ತೀನಿ ಈಗ ವಿಡಿಯೋ. ಸೊ ನೋಡಮ್ ಈಗ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮು. ಸೊ ಮನೆಗೆ ಹೋದ್ಮೇಲೆ ಸಿಗಮಂತ, ಏನೇನ್ ಮಾಡ್ತೀವಿ ಏನೇನಿಲ್ಲ ಹೆಂಗ ಅಂತೇಳಿ ಎಲ್ಲಷ್ಟು ಶೋ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಕೀಪ್ ಸಪೋರ್ಟ್, ಬಾಯ್. ಚಿಕನು ರೈಸ್ ಈಗ ಮಾಡತ್ತೀನಿ. ಟೈಮ್ ಆಲ್ಮೋಸ್ಟ್ 8:30 ಆಗತ್ತದ. ಇದೆಲ್ಲ ಮಾಡ್ಕೊಂಡು ಊಟ ಗೀಟ ಮಾಡಬೇಕು. ಸುಸ್ತಾಗಿದೆ, ಯಾಕಂದ್ರೆ ಜಿಮ್ ಹೋಗೋದ್ಮೇಲೆ ಜಸ್ಟ್ ಏನೋ ಫ್ರೆಶ್ ಆಗಿಲ್ಲ. ಇದಿಷ್ಟು ಮಾಡತ್ತೀನಿ. ಇದಾಗಿ ಇವೆಲ್ಲ ಬಾಟಲ್ಸ್ ತೊಳೆದಿಟ್ಟು ಸ್ವಲ್ಪ ಫ್ರೆಶ್ ಆಗ್ತೀನಿ. ಸೊ ಫ್ರೆಶ್ ಆದಮೇಲೆ ಸಿಗಮಂತ, ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತ. ಸೊ ಸ್ಟೇ ಟ್ಯೂನ್ಡ್. ಊಟ ಅಂತೂ ಸೇಮ್ ಅದೇ ಇರುತ್ತೆ. ಸೊ ಊಟ ಮಾಡ್ಬೇಕಾದ್ರೆ ಹಾಕ್ತೀನಿ ನೋಡೋಣ. ಮೊಸರು ಒಂದು ಸಿಕ್ಕಿಲ್ಲ, ಈಗ ಹೋದ್ರೆ ಹೊರಗೆ ಹೋಗಿ ಬರ್ತೀನಿ. ಇನ್ ಕೇಸ್ ಆಯ್ತಂದರೆ ಮೊಸರು ಸಿಕ್ತಂದ್ರೆ ಅದನ್ನು ತರ್ತೀನಿ. ಬಾಯ್. ಸೊ ಇದು 100 ಗ್ರಾಮ್ ವೆಜ್ಜಸ್, 300 ಗ್ರಾಮ್ ರೈಸು, 150 ಗ್ರಾಮ್ ಚಿಕನ್ ವೆಜ್ಜಸ್ ಜೊತೆ ಇದಾದ ಟೊಮೆಟೊ ಮತ್ತು ಆನಿಯನ್. ಸೊ ಮತ್ತು ಈಗ ರಾತ್ರಿ ಊಟ ಇದೆ, ನೋಡೋಣ ಮಾಡ್ಕೊಂಡವ್ರೆ ಹೋಗು. ಖುಷಿ ಅದಕ್ಕೆ ಕರ್ಕೊಂಬಂದು ಹೊರಗೆ. ಇದು ನೋಡೋಣ ವಾಕ್ ಮಾಡಿಸ್ಬೇಕು. ಇದಕ್ಕೆ ವಾಕ್ ಮಾಡಿಸ್ಕೊಂಡು ಆಮೇಲೆ ನಮ್ದಂತ್ರಿಗೆ ಆಲ್ರೆಡಿ ಊಟ ಆಗ್ಯದ. ಹೋಗಿ ಭಗವದ್ಗೀತೆ ಓದ್ಬೇಕಷ್ಟೇ. ಸೊ ಏನು ಹೊರಗೇನು ಹೋಗೋಕತ್ತಿಲ್ಲ, ಯಾವ ಫೋನ್ ಹಚ್ಚಿಲ್ಲ ಹುಡುಗರು. ಸೊ ಸುಮ್ಮನೆ ವೇಸ್ಟ್ ಅಂತೇಳಿ, ಹಂಗಾಗಿ ನೋಡಮ್ಮ ಇದಿಷ್ಟು ಮುಗಿಸ್ಕೊಂಡು ಏನದ ಏನೆಲ್ಲ ಆಗ್ತದೆ. ಈಗ ನಮ್ಮದು ರನ್ನಿಂಗ್ನು ವಾಕ್ ಆಗ್ಯದ, ಆಮೇಲೆ ನಮ್ಮದು ಎಲ್ಲ ಬೇರೆ ಎಲ್ಲ ಕೆಲಸಗಳಾಗ್ಯಾವ. ಬಟ್ ಇನ್ನೂ ಒಂದಿಷ್ಟು ಬೇರೆ ಬೇರೆ ಅವೆಲ್ಲ ಪರ್ಸನಲ್ ನಾನು ಏನೇನು ಹೇಳ್ಬೇಕು, ಏನು ಶೇರ್ ಮಾಡ್ಕೋಬೇಕು ಅವಾಗ ಮಾಡ್ತೀನಿ ಅಂತ. ಉಳಿದಿರೋದೆಲ್ಲ ಅಷ್ಟು ನೆಸೆಸಿಟಿ ಇಲ್ಲ ಅಂತ ಅನ್ಕೋತೀನಿ. ಸೊ ಏನೇನು ನಾನು ಶೋ ಮಾಡಬೇಕು ಏನು ಮಾಡಬೇಕೆಲ್ಲ ಹಾಕ್ಲಕತ್ತೀನಿ. ಆಲ್ಮೋಸ್ಟ್ ಅಂದ್ರೆ ಯಾವುದು ಇದೆಲ್ಲ ಸೋಷಿಯಲಿ ನಾನು ಏನು ಎಕ್ಸ್ಪೋಸ್ ಮಾಡಬೇಕೆಲ್ಲ ಎಕ್ಸ್ಪೋಸ್ ಮಾಡ್ತೀನಿ. ಬಟ್ ಉಳಿದಿರೋದು ಪರ್ಸ್ನಲ್ ಥಿಂಗ್ಸ್ಗಳನ್ನು ಪರ್ಸ್ನಲಾಗಿ ಹ್ಯಾಂಡಲ್ ಮಾಡತ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಆಮೇಲೆ ಈಗ ಭಗವದ್ಗೀತೆ ಓದೋದಾದ ಒಂದು 2-3 ಪೇಜ್ ಓದ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಸ್ಯಾಟರ್ಡೇ ಒಂದೇನೋ ಬೇರೆ ಪ್ಲ್ಯಾನ್ ಮಾಡ್ಲಾತೀನಿ. ನೋಡಮ್ಮ ಏನಾಗ್ತದೆ ಏನಿಲ್ಲ ಅಂತೆಲ್ಲ ಹಾಕ್ತೀನಿ ಅಂತ. ಇಷ್ಟೊತ್ತು ಒಂದು ಸ್ವಲ್ಪ ನಮ್ಮ ಶರಣ ಫೋನ್ ಮಾಡಿದ್ದ, ಆಮೇಲೆ ಅವನ ಜೊತೆ ಒಂದು ಸ್ವಲ್ಪ ಮಾತಾಡಿದ್ವಿ. ಆಮೇಲೆ ನಮ್ಮ ಶಿವಾನಂದ ಫೋನ್ ಮಾಡಿದ್ದ, ಸ್ವಲ್ಪ ಅವ್ರದ್ದು ಏನೋ ಇದಕ್ಕೆ ಹೋಗೋಮಂತಿತ್ತು. ಸೊ ಪ್ಲ್ಯಾನ್ ಬಗ್ಗೆ ಕೇಳತ್ತೀನಿ. ಸೊ ಆಯ್ತು, ಅದೆಲ್ಲ ಈಗದ ನಮ್ಮದು ಆ್ಯಸ್ ಯೂಶುವಲ್ ಸೇಮ್ ಮಾಡ್ತದ. ಇದಿಷ್ಟು ಹಾಕಿದ್ಮೇಲೆ ಸೀದಾ ಏನಿಲ್ಲ, ಎಲ್ಲ ಆಲ್ರೆಡಿ ನೋಡ್ಬೋದು. ಬಾಟಲ್ಸ್ ಎಲ್ಲ ಅವಾಗ ಹೇಳಿದ್ನಲ್ಲ, ಸೊ ಎಲ್ಲ ತೊಳೆದಿಟ್ಟಿವಿ. ಈಗ ಏನಿಲ್ಲ, ಸೀದಾ ಹೋಗೋದು, ಇದಿಷ್ಟು ಓದೋದು, ಮಲ್ಕೊಳ್ಳೋದಷ್ಟೇ. ಟೈಮು ಆಲ್ರೆಡಿ
ಎಷ್ಟಂದರೆ 10:30 ಎಲ್ಲ ಆಗ್ತದೆ. ಸೊ 10:30 ಆಗ್ತದೆ. ನಮ್ದು ಆಲ್ರೆಡಿ ಮಕ್ಕೋ ಟೈಮ್ನ 10:30 ಅಂದರೆ ಒಂದು 50 ನಿಮಿಷ ಹೆಚ್ಚು ಕಮ್ಮಿ ಆಗ್ತದೆ ಅಷ್ಟೇ. ಸೊ ಸ್ಟೇ ಟ್ಯೂನ್ಡ್, ಗುಡ್ ನೈಟ್, ಡೇ ಸೈನಿಂಗ್ ಆಫ್ ಹಿಯರ್ ನೌ ಆ್ಯಂಡ್ ಕೀಪ್ ಸಪೋರ್ಟಿಂಗ್. Stay tuned for next videos and vlogs and all. Bye bye.